ಮಕರ ರಾಶಿಯವರೇ, ಬೆಟ್ಟದ ತುದಿಯನ್ನು ಏರಬಲ್ಲ ಅದಮ್ಯ ಹಠಗಾರರು ನೀವು. ಸೋತರೂ ಧೂಳು ಕೊಡವಿಕೊಂಡು ಏಳುವ ನಿಮ್ಮ ಗುಣಕ್ಕೆ ಸಾಕ್ಷಾತ್ ಕಾಲಪುರುಷನೇ ತಲೆಬಾಗಬೇಕು. ಆದರೆ ಈ 2026ರ ಯುಗಾದಿ ಹೊಸ ವರ್ಷ ನಿಮ್ಮ ಈ ಸಹನೆಯ ಕಟ್ಟೆಯನ್ನೇ ಒಡೆಯುವಂತಹ ಅಗ್ನಿ ಪರೀಕ್ಷೆ ತರಲಿದೆಯೇ? ಅಹೋರಾತ್ರಿ ಕಷ್ಟಪಟ್ಟು ನೀವು ಕಟ್ಟಿದ ಸಾಮ್ರಾಜ್ಯಕ್ಕೆ ನಿಮ್ಮವರೇ ಬೆಂಕಿ ಹಚ್ಚುತ್ತಿದ್ದಾರೆಯೇ? ಈ ಸ್ಫೋಟಕ ಸತ್ಯ ತಿಳಿಯುವ ಮುನ್ನ ವಿಡಿಯೋಗೆ ಒಂದು ಲೈಕ್ ನೀಡಿ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ್ ಎಂದು ಬರೆಯಿರಿ. ಸದ್ಯ ನಿಮ್ಮ ಬದುಕಿನ ಪರಿಸ್ಥಿತಿ ಅಕ್ಷರಶಃ ಕಬ್ಬಿಣದ ಕಡಲೆಯಂತಾಗಿದೆ. ಮಕರ ರಾಶಿಯವರೇ, ನೀವು ಯಾರ ಕೈ ಹಿಡಿದು ನಡೆಸಿದ್ದೀರೋ ಅದೇ ವ್ಯಕ್ತಿ ಇಂದು ನಿಮ್ಮ ಕಾಲು ಎಳೆಯಲು ಹೊಂಚು ಹಾಕುತ್ತಿದ್ದಾನೆ. ನಿಮ್ಮ ಶ್ರಮದ ಫಲವನ್ನು ಬೇರೆಯವರು ಅನುಭವಿಸುತ್ತಿದ್ದರೆ ನೀವು ಮಾತ್ರ ಮಾಡಿದ ಪಾಪಕ್ಕೆ ದಂಡ ತೆರುತ್ತಿದ್ದೇನೆ ಎಂಬ ಅನಾಥ ಪ್ರಜ್ಞೆಯಲ್ಲಿ ಬದುಕುತ್ತಿದ್ದೀರಿ. ಮನೆಯಲ್ಲಿ ಎಲ್ಲವನ್ನೂ ನೀವೇ ನಿರ್ವಹಿಸುತ್ತಿದ್ದರೂ ಕಡೆಗೆ ನಿಮಗೆ ಸಿಗುತ್ತಿರುವುದು ಕೇವಲ ಅಸಮಾಧಾನ ಮತ್ತು ಅಲಕ್ಷ್ಯ ಮಾತ್ರ. ಹಣಕಾಸಿನ ವಿಚಾರದಲ್ಲಿ ನಿಮ್ಮನ್ನು ಕತ್ತಲೆಯಲ್ಲಿಟ್ಟು ನಿಮ್ಮ ಆಪ್ತ ವಲಯದ ಒಬ್ಬ ವ್ಯಕ್ತಿ ನಿಮ್ಮ ಹೂಡಿಕೆ ಅಥವಾ ಆಸ್ತಿಯ ಮೇಲೆ ಕಣ್ಣಿಟ್ಟಿರುವುದು ಈ ಯುಗಾದಿಯ ನಂತರ ನಿಮಗೆ ಸಾಕ್ಷಿ ಸಮೇತ ತಿಳಿಯಲಿದೆ. ನನ್ನವರಿಗಾಗಿ ನಾನಿಷ್ಟು ಮಾಡಿದರೂ ನನಗೇಕೆ ಈ ಬೆಲೆ ಇಲ್ಲದ ಬದುಕು ಎಂಬ ಒಂಟಿತನ ನಿಮ್ಮನ್ನು ಒಳಗೊಳಗೆ ತಿನ್ನುತ್ತಿದೆ. ನಿಮ್ಮ ಮೌನವನ್ನೇ ನಿಮ್ಮ ಸೋಲು ಎಂದು ಭಾವಿಸಿರುವವರಿಗೆ ಕಾಲವೇ ಉತ್ತರ ನೀಡಲಿದೆ. ಈ ನರಕ ಸದೃಶ ಮಾನಸಿಕ ಒತ್ತಡದಿಂದ ಹೊರಬರಲು ಒಂದು ಅತ್ಯಂತ ವಿಶಿಷ್ಟ ಮಾರ್ಗ ಇಲ್ಲಿದೆ ನೋಡಿ. ಈ ಯುಗಾದಿಯ ದಿನ ಒಂದು ಸಣ್ಣ ಕಬ್ಬಿಣದ ಉಂಗುರ ಅಥವಾ ಸಣ್ಣ ಕಬ್ಬಿಣದ ತುಂಡನ್ನು ಸಾಸಿವೆ ಎಣ್ಣೆಯಲ್ಲಿ ಅದ್ದಿ ಅದನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಮನೆಯ ಕತ್ತಲೆ ಮೂಲೆಯಲ್ಲಿ ಇಡಿ. ಈ ಸಣ್ಣ ಕ್ರಿಯೆ ನಿಮ್ಮ ಮೇಲಿರುವ ದೃಷ್ಟಿದೋಷ ಮತ್ತು ಶತ್ರುಗಳ ಕುತಂತ್ರದ ಪ್ರಭಾವವನ್ನು ಕಸಿದುಕೊಂಡು ನಿಮಗೆ ನೆಮ್ಮದಿಯ ದಾರಿ ತೋರಿಸಲಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ನಂಬರ್ಗೆ ಕರೆ ಮಾಡಿ.